ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ದಂಗಲ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಟಿಕೆಟ್ ಸಮರಕ್ಕೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕರೆದಿದ್ದಂಥ ಸಭೆ ದಿಢೀರ್ ಮುಂದೂಡಿಕೆ ಆಗಿತ್ತು. ಟಿಕೆಟ್ ಹಂಚಿಕೆ ಮತ್ತಷ್ಟು ಕಗ್ಗಂಟಾಗಿದೆ. ದೇವೇಗೌಡರ ಎಂಟ್ರಿಯಿಂದ ಸ್ವರೂಪ್ ಬೆಂಬಲಿಗರಲ್ಲಿ ಆತಂಕ ಶುರುವಾಗಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೆಂಡಾಮಂಡಲರಾಗುವಂತೆ ಮಾಡಿದೆ. ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮುಖಂಡರು ತೀವ್ರ ಗೊಂದಲಕ್ಕೆ ಒಳಗಾಗಿದ್ದಾರೆ. ಹಾಸನ ಟಿಕೆಟ್ ಪಡೆದೇ ತೀರುವ ಹಠಕ್ಕೆ ಬಿದ್ದಿರುವಂಥ ರೇವಣ್ಣ ಫ್ಯಾಮಿಲಿ ದೊಡ್ಡಗೌಡರ ಮೂಲಕ ಸಭೆ ರದ್ದು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಸಭೆ ಮುಂದೂಡಿಕೆ ಆಗಿದ್ರೂ ಕೂಡ ಬೆಂಗಳೂರಿನತ್ತ ಸ್ವರೂಪ್ ಬೆಂಬಲಿಗರು ಮುಖ ಮಾಡ್ತಿದ್ದಾರೆ. ಸಭೆ ಮುಂದೂಡಿಕೆ ಬಗ್ಗೆ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಪ್ರತಿಕ್ರಿಯೆ ನೀಡಿದ್ದು, ಸಭೆ ರದ್ದಾದರೂ ನನ್ನ ನಿರ್ಧಾರ ಬದಲಾಗೋದಿಲ್ಲ. ಸಭೆ ಮುಂದೂಡಿರುವಂಥದ್ದು ನನಗೆ ಗೊತ್ತಿಲ್ಲ. ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲುವ ವಿಶ್ವಾಸ ನನಗಿದೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಉಳಿಸಬೇಕಾಗಿದೆ. ಭಾವನಾತ್ಮಕ ಸಂಬಂಧಗಳಿಗಿಂತ ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷದ ಹಿತ ಮುಖ್ಯ ಅಂತ ಎಚ್.ಡಿ.ಕೆ ಹೇಳಿದರು. ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇವತ್ತು ಇಂಟರ್ಫಿಯರ್ ಆಗಬೇಕಂತ ಅವಶ್ಯಕತೆ ಬಂದರೆ, ಯಾಕೆಂದರೆ ಮುಂದಿನ ದಿನದಲ್ಲಿ ಪಕ್ಷ ಉಳಿಸಬೇಕಾಗಿದೆ, ದೇವೇಗೌಡರ ಹೆಸರು ಉಳಿಸಬೇಕಾಗಿದೆ. ಯಾವುದೇ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಇಲ್ಲಿಯವರೆಗೆ ನಾನು ತಲೆಬಾಗಿದ್ದೇನೆ. ಈ ಸಾರಿ ನನಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಹಾಸನದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿ ಏನಿದೆ, ಆ ಅಭಿಪ್ರಾಯಕ್ಕೆ ಇವತ್ತು ನಾನು ಧ್ವನಿಗೂಡಿಸ್ತಕ್ಕಂಥ. ಹಾಸನ ಟಿಕೆಟ್ ಸಮರದ ಮಧ್ಯೆನೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಪತ್ನಿ ಭವಾನಿ ರೇವಣ್ಣ ಹಾಸನದಲ್ಲಿ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಹಾಸನ ಬೈಲಹಳ್ಳಿಯಲ್ಲಿ ಪ್ರಚಾರವನ್ನು ನಡೆಸಿ ಮಾತನಾಡಿದಂಥ ರೇವಣ್ಣ, ಕುಮಾರಣ್ಣನ ಸರ್ಕಾರ ಹೋದ ಮೇಲೆ ಹಾಸನ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ನೋವು ಕೊಡ್ತಿದ್ದಾರೆ ನನಗೆ ಗೊತ್ತಿದೆ. ಕೆಲವರು ದುಡ್ಡಿನಿಂದ ರೌಡಿಸಂ ಮಾಡ್ತಿದ್ದಾರೆ ಅಂತ ಶಾಸಕ ಪ್ರೀತಮ್ ಗೌಡ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಇನ್ನು ಟಿಕೆಟ್ ಬಗ್ಗೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ಕಾದು ನೋಡ್ತೀನಿ ಅಂತ ಹೇಳಿದರು. ಕಾಲದಲ್ಲಿ ರೇವಣ್ಣ ಸಂದರ್ಭದಲ್ಲಿ ರೇವಣ್ಣ ಅವರು ಮಂತ್ರಿ ಆಗಿರಲಿ ಆಗಿಲ್ದ ನೋಡಲಿ ಕೆಲಸ ಮಾಡಿಸ್ಕೊಂಬರೋ ಅಂಥ ಒಂದು ದೈತ್ಯಕಾಲದ ಮನುಷ್ಯ ಅಂತಲೇ ಹೇಳಕ್ಕೆ ಬಯಸ್ತೀನಿ. ಯಾವುದೇ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳಿಂದ ಅಲ್ಲ, ಯಾವುದೇ BJP ಪಕ್ಷದ ವ್ಯಕ್ತಿಗಳಿಂದ ಅಲ್ಲ. ನಮ್ಮ ಈ ಸಲ 2023ರ ಚುನಾವಣೆಯಲ್ಲಿ ನಮ್ಮ ಹಾಸನ ತಾಲೂಕಿನಲ್ಲಿ ನಮ್ಮ ಎಲ್ಲ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲರೂ JDSನ ಬೆಂಬಲಿಸಿ JDSಗೆ ವೋಟ್ ಕೊಡಿ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಲಿಕ್ಕೆ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ಪದೇ ಪದೇ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ನಾಳೆ ಪ್ರಧಾನಿ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಳಗಾವಿ, ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸವನ್ನು ಕೈಗೊಳ್ಳಲಿದ್ದು, ಬೆಳಗಾವಿ ಉತ್ತರ, ದಕ್ಷಿಣ ಮತಕ್ಷೇತ್ರದಲ್ಲಿ 8 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಅದೇ ದಿನ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ಮಾರ್ಚ್ 11ಕ್ಕೆ ಮಂಡ್ಯಕ್ಕೆ ಆಗಮಿಸಿ ದಶಪಥ ಹೆದ್ದಾರಿ ಉದ್ಘಾಟನೆ ಮಾಡಿ ರೋಡ್ ಶೋ ಮಾಡ್ತಾರೆ. ಬಿಡದಿಯಿಂದ ಮದ್ದೂರುವರೆಗೂ ಕೂಡ 40 ಕಿಲೋಮೀಟರ್ ರೋಡ್ ಶೋ ಮಾಡಿ ನಿರ್ಘಟ್ಟ ಬಳಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲೋಕೆ ಬಿಜೆಪಿ ನಾಯಕರಿಗೆ ಉತ್ಸಾಹ ತುಂಬಲಿದ್ದಾರೆ. ರಾಜ್ಯದಲ್ಲಿ ಆಳೋ ಪಾರ್ಟಿ, ಅಳುವ ಪಾರ್ಟಿ, ಸೇವೆ ಮಾಡುವ ಪಾರ್ಟಿಗಳಿದ್ದಾವೆ. ಕಾಂಗ್ರೆಸ್ ಆಳೋ ಪಾರ್ಟಿ, JDS ಅಳುವ ಪಾರ್ಟಿ, ಬಿಜೆಪಿ ಸೇವಕರ ಪಾರ್ಟಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದಂಥ ಅವರು ಸೇವೆ ಮಾಡುವ ಪಾರ್ಟಿ ಆರಿಸಿ ತನ್ನಿ ಅಂತ ಮನವಿಯನ್ನು ಮಾಡಿಕೊಂಡರು. 3 ಪಾರ್ಟಿ ಇದೆ. ಒಂದು ಅಳೋ ಪಾರ್ಟಿ, ಇನ್ನೊಂದು ಆಳೋ ಪಾರ್ಟಿ, ಇನ್ನೊಂದು ಸೇವಕರ ಪಾರ್ಟಿ. ಆಳೋ ಪಾರ್ಟಿ ಕಾಂಗ್ರೆಸ್, ಅಳೋ ಪಾರ್ಟಿ JDS, ಸೇವಕರ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ, ನಾನು ಈ ದೇಶದ ಪ್ರಧಾನ ಸೇವಕ. ನಾನು ಬಂಧುಗಳೇ ನಿಮ್ಮಲ್ಲಿ ಕೇಳ್ತೇನೆ, ಆಳೋ ಪಾರ್ಟಿ ಬೇಕಾ, ಅಳೋ ಪಾರ್ಟಿ ಬೇಕಾ? ಎರಡು ಬೇಡಲ್ಲ. ಸೇವಕರ ಪಾರ್ಟಿ ಬೇಕಾ ಬೇಡವಾ? ತಾಯಂದಿರಲ್ಲಿ ಕೇಳ್ತೇನೆ, ನಿಮ್ಮ ಸೇವೆ ಮಾಡುವಂತ ಪಾರ್ಟಿ ಬೇಕಾ ಬೇಡವಾ? ಕಾಂಗ್ರೆಸ್ ಬಂದ್ರೆ ಇದೆಲ್ಲವನ್ನ ನಿಲ್ಲಿಸುತ್ತೆ, ಭಾರತೀಯ ಜನತಾ ಪಾರ್ಟಿ ಮಾತ್ರ ಕೊಡುತ್ತೆ. ಮತ್ತೊಮ್ಮೆ ಕಮಲಕ್ಕೆ ಆಶೀರ್ವಾದ ಮಾಡಿ, ಕಮಲಕ್ಕೆ ಆಶೀರ್ವಾದ ಮಾಡಿ, ಕಮಲಕ್ಕೆ. ಚಿತ್ರದುರ್ಗದಲ್ಲಿ ಚುನಾವಣೆ ಹಿನ್ನೆಲೆ ಬಿಜೆಪಿ ಮಹಿಳಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಸಮಾವೇಶದಲ್ಲಿ ಬಿಜೆಪಿ ಉಪಾಧ್ಯಕ್ಷ BY ವಿಜಯೇಂದ್ರ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಅವರು, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ. 60 ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಈಗ ಚುನಾವಣೆ ವೇಳೆ ಕಾಂಗ್ರೆಸ್ ಪೊಳ್ಳು ಭರವಸೆ, ನಾಚಿಕೆಗೇಡಿನ ಸಂಗತಿ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದನ್ನು ಯಾರೂ ತಪ್ಪಿಸಲಾಗದು ಅಂತ ಹೇಳಿದರು. 60
ವರ್ಷಗಳ ಕಾಲ ಆಡಳಿತ ನಡೆಸತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಚಿತ ವಿದ್ಯುತ್ ಅನ್ನ ಕೊಡ್ತೇವೆ, ಇವತ್ತು 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ, ಈ ರೀತಿ ನಾನಾ ರೀತಿ ಭರವಸೆನ ಕೊಡ್ತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಈ ವೇದಿಕೆ ಮೂಲಕ ಒಂದು ಪ್ರಶ್ನೆ ಇವತ್ತು ಕಾಂಗ್ರೆಸ್ ಪಕ್ಷದವರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಕಾಂಗ್ರೆಸ್ ಪಕ್ಷ 60 ವರ್ಷಕ್ಕೂ ಹೆಚ್ಚು ಕಾಲ ಆಡಳಿತ ನಡೆಸತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಾಡಿನಲ್ಲಿ ದುಡಿತಕ್ಕಂಥ ಯುವಕರಿಗೆ ಶಕ್ತಿಯನ್ನ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಏನು ನಮ್ಮ ತಾಯಂದ್ರಿಗೆ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ. ಆದ್ರೆ ಉಚಿತ ಭರವಸೆಯನ್ನ ಕೊಡ್ತಕ್ಕಂಥ ಪೊಳ್ಳು ಭರವಸೆಯನ್ನ ಕೊಡ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಇನ್ನು ಸಮಾವೇಶ ಮುಗಿಸಿ BY ವಿಜಯೇಂದ್ರ ಅವರು ತೆರಳುವಾಗ ಮಾಜಿ ತಹಶೀಲ್ದಾರ್ ಹಾಗೂ ಚಳ್ಳಕೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎನ್ ರಘುಮೂರ್ತಿ ಅವರು ವಿಜಯೇಂದ್ರ ಅವರ ಕಾಲು ಮುಗಿದು ಶಾಲು ಹೊದಿಸಿ ಗೌರವ ಸಲ್ಲಿಸಿದರು. ನಾನು ಗೋಕಾಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ, ಅಲ್ಲಿ ಬಿಟ್ಟು ಬರುವುದಿಲ್ಲ, ಹೈಕಮಾಂಡ್ ಹೇಳಿದ್ರು ಬೇರೆ ಕಡೆ ಕೆಲಸ ಮಾಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂಥವರನ್ನ ಸೋಲಿಸೋಕೆ ನಮ್ಮಂಥವರ ಅಗತ್ಯವಿಲ್ಲ ಅಂತ ಹೆಬ್ಬಾಳ್ಕರ್ಗೂ ಟಾಂಗ್ ಕೊಟ್ಟರು. ವರಿಷ್ಠರು ಕನಕಪುರ ಕ್ಷೇತ್ರದ ಜವಾಬ್ದಾರಿ ಕೊಟ್ಟರೆ ಹೋಗುತ್ತೇನೆ, ಕನಕಪುರದಲ್ಲಿರುವಂಥ ಅಷ್ಟು ದೊಡ್ಡ ಲೀಡರ್ ಅಲ್ಲ ಅಂತ DKಶಿಗೂ ಟಾಂಗ್ ಕೊಟ್ಟಿದ್ದಾರೆ. ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ ಪಾರ್ಟಿ ಕೆಲಸ ಮಾಡ್ತಾರೆ ಕೆಲಸ. ಅದಕ್ಕೆ ಅವ್ನು ನಮ್ಮಂತ ನಿಲ್ಲುವಂತ ವ್ಯಕ್ತಿ ಅವರಲ್ಲ. ಕನಕಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಅವ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಲೀಡರ್. ಗೋಕಾಕ್ ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕ್ರೆಡಿಟ್ ಫೈಟ್ ಮುಂದುವರೆದಿದೆ. ರಾಜಹಂಸಗಡ ಕೋಟೆ ಅಭಿವೃದ್ಧಿ ಮಾಡಲಾಗಿದ್ದು ಮಾರ್ಚ್ 2ರಂದು ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಮನವಿಗೆ ಮಣಿದಂಥ ಸಿಎಂ ಬೊಮ್ಮಾಯಿಗೆ ಕೋಟೆ ಉದ್ಘಾಟನೆಗೆ ಒಪ್ಪಿರುವಂಥದ್ದು. ಇನ್ನು ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಚ್ 5ರಂದು ಕೋಟೆ ಉದ್ಘಾಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಇದೀಗ ಮಾರ್ಚ್ 2ರಂದೇ ಸಿಎಂ ಪ್ರತಿಮೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಎಮೋಷನ್ ಮಾಡಿ ನಾಟಕ ಮಾಡೋದು ಬುದ್ಧಿ, ಮುಂದಿನ ಚುನಾವಣೆ ಬುದ್ಧಿ ಕಲಿಸ್ತಾರೆ. ಮತ್ತು ಈಗಾಗಲೇ ಸಂಜಯ್ ಪಾಟೀಲ್ ಹೇಳಿದ ಪ್ರಕಾರ ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. RTI ಬಗ್ಗೆ ಡಾಕ್ಯುಮೆಂಟ್ಸ್ ಮುಂದಿನ ದಿನ ಮಾತಾಡ್ತೇವೆ. ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಹೆಸರು ತಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಿಲ್ಡಿಂಗ್ ಕಟ್ಸತ್ತಿಲ್ಲ, ನಾನು ಉಸ್ತುವಾರಿ ಸಚಿವ ಕಾಂಗ್ರೆಸ್ ಪಕ್ಷದ ಅಲ್ಲೇ ರೊಕ್ಕ ತಿಂತಾರೆ ಅವರು. ಬೇಕಾದ್ರೆ ನಾವು ಇನ್ನೇ ನಾವು ಕೇಳಿ ಅಲ್ಲಿ ದುಡ್ಡು ತಿಂದಾರ. ಯಾರು ತಿಂದ್ರೆ ತಿಳ್ಕೊ ದೊಡ್ಡದ ಮಾತಾಡ ಬ್ಯಾಗ್ ಹಿಡ್ಯಾರ ಬಾಗಲಕ್ಕೆ ಯಾರು ತಿಂದಾರ ನೋಡ್ರಿ. ನಾನು ಹೈಯೆಸ್ಟ್ ಕೊಟ್ಟನ ಹಣ ಇಲ್ಲಿ ದುಡ್ಡು ಒಂದು ಕೋಟಿ ಮಾಡಿ ನಾನು ಕೊಟ್ಟಿನ. ಅದು ಬಿಲ್ಡಿಂಗ್ ಕಟ್ಟಾಕ ಅದ್ರೊಳಗೆ ದುಡ್ಡು ತಿಂದಾರ ಅವರು. ಕಳೆದ 5 ವರ್ಷದಿಂದ ವಿಡಿಯೋ ನೋಡ್ರಿ. ಆವಾಗ ಗಾಡಿಗಳು ಆವಾಗ ಇರುವಂಥ ಸ್ಟೈಲು ಈಗಿನ ನೋಡಂದ್ರೆ ತರ. ಕೋಲಾರದಲ್ಲಿ ಸಿದ್ದರಾಮಯ್ಯ ರಾಜಕೀಯ ಅಂತ್ಯ ಖಚಿತ, ಸಂಧಾನ ಸಮಾಧಾನಕ್ಕೆ ನಾನು ಒಪ್ಪಲ್ಲ, ಸಿದ್ದರಾಮಯ್ಯ ಸಹ ಒಪ್ಪಲ್ಲ ಅಂತ ವರ್ತೂರ್ ಪ್ರಕಾಶ್ ಗುಡುಗಿದ್ದಾರೆ. ಸಿದ್ದರಾಮಯ್ಯ, ನಾನು ಇಬ್ಬರು ರಣರಂಗದಲ್ಲಿ ತೊಡೆ ತಟ್ಟಿ ನಿಂತಿದ್ದೇವೆ. ನನಗೆ ಜಾತಿ ವ್ಯಾಮೋಹ ಇಲ್ಲ. ಹಿಂದುತ್ವ, ನರೇಂದ್ರ ಮೋದಿ, ಬಿಜೆಪಿ ಅಷ್ಟೇ ನನ್ನ ಅಜೆಂಡಾ. ಕುರುಬ ಸಮಾಜದ ನಾಯಕರು, ಸ್ವಾಮೀಜಿಗಳು ನನ್ನನ್ನು ಭೇಟಿ ಮಾಡಿರುವಂಥದ್ದು ಸುಳ್ಳು. ಪಾಪ, ಹಳ್ಳಿಗಳಲ್ಲಿ ಕಾರ್ಯಕರ್ತರು ಇಲ್ಲ. ನೀರಿನಿಂದ ದಡದ ಮೇಲೆ ಬಿದ್ದ ಮೀನಿನಂತೆ ಕಾಂಗ್ರೆಸ್ಸಿಗರು ಒದ್ದಾಡ್ತಾ ಇದ್ದಾರೆ ಅಂತ ವರ್ತೂರ್ ಪ್ರಕಾಶ್ ವ್ಯಂಗ್ಯವಾಡಿದ್ದಾರೆ. ರಣರಂಗದಲ್ಲಿ ತೊಡೆತಟ್ಟಿ ನಿಂತವ್ರೆ, ನಾನು ಕೂಡ ರಣರಂಗದಲ್ಲಿ ತೊಡೆತಟ್ಟಿ ನಿಂತಿದ್ದೀನಿ. ಇದರಲ್ಲಿ ಯಾವುದೇ ಜಾತಿ ವ್ಯಾಮೋಹ ಇಲ್ಲ. ಸೊ ಒಂದೇ ಸಿದ್ಧಾಂತ ಹಿಂದುತ್ವ, ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಜಿಯವರ ಅಭಿವೃದ್ಧಿ ಕೆಲಸನೇ ಅಜೆಂಡಾ ನಮ್ಮದು. ಹಾಗಾಗಿ ಹಿಂದಕ್ಕೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಯಾವ ಸ್ವಾಮೀಜಿ ಆಗಿರ್ಬೋದು, ಯಾವ ನೆಂಟರಾಗಿರ್ಬೋದು, ನಮ್ಮ ಸಮಾಜದ ಯಾವುದೇ ಮುಖಂಡರಾಗಿರ್ಬೋದು, ಇದುವರೆಗೂ ನಮ್ಮನ್ನು ಬಂದು ಭೇಟಿನೂ ಮಾಡಿಲ್ಲ, ಚರ್ಚೆನೂ ಮಾಡಿಲ್ಲ. ಅದಕ್ಕೆ ನಾನು ಅವಕಾಶ ಕೊಡಲ್ಲ, ಸಿದ್ದರಾಮಯ್ಯನೂ ಕೂಡ ಅವಕಾಶ ಕೊಡೋದಿಲ್ಲ. ಕಾಂಗ್ರೆಸ್ನವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಕೋಲಾರ ಕ್ಷೇತ್ರದಲ್ಲಿ ಅಂದರೆ, ನದಿನಲ್ಲಿರ್ತಕ್ಕಂಥ ಮೀನ್ನ ಎತ್ತಿ ಗಡ್ಡೆ ಮೇಲೆ ಹಾಕಿದಾಗ ಯಾವ ರೀತಿ ಒದ್ಲಾಡ್ತೈತೆ, ಯಾಕೆ ಸಿದ್ದರಾಮಯ್ಯನ ಮಾತು ನಾವು ಅನ್ಬಿಟ್ವು ಅಂತೇಳಿ ಮೀನು ಒದ್ಲಾಡ್ದಂಗೆ ಒದ್ಲಾಡ್ತಾವ್ರೆ. ಚುನಾವಣೆಯನ್ನ ನಾನು ಮಾಡುವುದಕ್ಕೆ ಆಗಲ್ಲ, ನನ್ನ ಮಗನೂ ಮಾಡುವುದಕ್ಕೆ ಆಗಲ್ಲ. ಈ ರೀತಿ ದುಡ್ಡು ಎಲ್ಲಿಂದ ತರೋದು ಅಂತ ಶಿವಮೊಗ್ಗದಲ್ಲಿ H. ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರು ಭಾಗದಲ್ಲಿ 50 ಕೋಟಿ ಕಡಿಮೆ ದುಡ್ಡು ಇಲ್ಲ ಅಂದರೆ ಆಗಲ್ಲ. ಲ್ಯಾಂಡ್ ಮಾಫಿಯಾ, ರಿಯಲ್ ಎಸ್ಟೇಟ್ ಅವರ ಮುಂದೆ ನಾವು ಏನೂ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ದೇವೇಗೌಡರಿಗೆ 94 ವರ್ಷ, ಅವರೇ ನಿವೃತ್ತಿ ಘೋಷಣೆ ಮಾಡಿಲ್ಲ. ನನಗೆ ಇನ್ನೂ 75 ವರ್ಷ, ನಾನು ಯಾಕೆ ನಿವೃತ್ತಿ ಘೋಷಣೆ ಮಾಡಲಿ? ಈ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ಏನಾಗಿದೆ, ಇಡೀ ರಾಜ್ಯ ಲ್ಯಾಂಡ್ ಮಾಫಿಯಾದಲ್ಲಿ ಮುಳುಗೋಗಿದೆ. ಇವತ್ತು ಟಿಕೆಟ್ ಗೆಲ್ತಾ ಇರೋರು ಎಲ್ಲ ಪಾರ್ಟಿಗಳು ಟಿಕೆಟ್ ಗೆಲ್ತಾ ಇರೋರು ಲ್ಯಾಂಡ್ ಮಾಫಿಯಾ. ನಿಮಗೆ ಮಜಾ ಅಂದರೆ ನೀವು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, JDS ಈ ಆಸ್ಪಿರೆಂಟ್ಸ್ನ ಯಾವ ಥರ ನೋಡ್ತಾವ್ರೆ ಅಂದರೆ ರಾಜಕೀಯಕ್ಕೆ ಸ್ವಾಮೀಜಿಗಳ ಆಹ್ವಾನ ಹಿನ್ನೆಲೆ ಗದಗ್ನಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಪ್ರತಿಕ್ರಿಯಿಸಿದ್ದಾರೆ. ನನಗೆ ಸ್ವಾಮೀಜಿಗಳ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಸ್ವಾಮೀಜಿಗಳು ಕಾವಿ ಬಟ್ಟೆ ಹಾಕಿಕೊಳ್ಳೋದೇ ಬಂದು ರಾಜಕೀಯ ಮಾಡಿದ್ರೆ ಒಳ್ಳೆಯದು, ಇಲ್ದಿದ್ರೆ ಗೌರವ ಇರಲ್ಲ. ಆ ಬಟ್ಟೆಯಲ್ಲಿ ಧಾರ್ಮಿಕ ಚಿಂತನೆ ಮಾಡುವಂಥ ಲಕ್ಷಣಗಳು ಇರ್ತವೆ. ಎಲ್ಲವನ್ನು ಬಿಟ್ಟು ಬರೋದಾದರೆ ಸರಿ, ಆದರೆ CM ಯೋಗಿ ಆದಿತ್ಯನಾಥ್ ಹಾಗೆ ಆಗಬಾರ್ದು, ಎಡಬಿಡಂಗಿ ಥರ ಆಗಬಾರ್ದು ಅಂತ ಮುಖ್ಯಮಂತ್ರಿ ಚಂದ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದುರುಪಯೋಗ ಆಗುತ್ತೇನೋ ಅಂತ ನನಗೆ ಭಯ ಆಗ್ತದೆ. ದುರುಪಯೋಗ ಆಗ್ಬಾರ್ದು. ನಿಮ್ಮ ಮೂಲ ಸಿದ್ಧಾಂತ ಇನ್ನೊಂದು ಸಿದ್ಧಾಂತ. ಆಯ್ತಪ್ಪ, ಬೇಡವೇ ಬೇಡ, ಮದುವೆನೂ ಮಾಡ್ಕೋತೀನಿ, ಬಟ್ಟೆನೂ ತೆಗೆದಾಕೋಣ, ಆ ಧಾರ್ಮಿಕ ಬೇಡವ ಚುನಾವಣೆ ನಿಂತ್ಕೊಂಡಿರ್ತದೆ. ಈ ಯೋಗಿ ಥರ ಆಗಬಾರ್ದು, ಎಡಬಿಡಗಿ. ಸ್ವಾಮೀಜಿಗಳು ರಾಜಕೀಯ ಸೇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಸಚಿವ ಅಶ್ವಥ್ ನಾರಾಯಣ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ಜನತಾ ಪಾರ್ಟಿಯಲ್ಲಿ ಮುಕ್ತ ಆಹ್ವಾನವಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗುತ್ತೆ. ಯೋಗಿ ಆದಿತ್ಯನಾಥ್ ಸನ್ಯಾಸಿ ಆಗಿದ್ದವರೇ, ಸನ್ಯಾಸಿಗಳಾಗಿದ್ದು ಶಾಸಕರು ಆಗಿದ್ದಾರೆ, ಮಂತ್ರಿಯಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ರು. ಈ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಹೀಗಾಗಿ ಎಲ್ರಿಗೂ ಮುಕ್ತ ಆಹ್ವಾನವಿದೆ ಅಂತ ಹೇಳಿದ್ದಾರೆ. ಯಾರನ್ನು ಹೊರತುಪಡಿಸಿ ಏನು ವ್ಯವಸ್ಥೆ ನಡೆಸುವಂಥದ್ದೇನಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಭಾಗವಹಿಸುವಂಥದ್ದಾಗ್ಬೋದು. ಇವತ್ತು ಯೋಗಿ ಆದಿತ್ಯನಾಥರು ಅವರು ಸಹ ಒಂದು ಸನ್ಯಾಸಿಗಳಾಗಿರು. ಇವತ್ತು ಹಲವಾರು ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿಯಾಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದಾರೆ, ವಿವಿಧ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಸೇರಿರುವಂಥ ಪಕ್ಷ. ಹಾಗಾಗಿ ಮುಂದೆ ಬಿಜೆಪಿಗೆ ವೋಟ್ ಹಾಕ್ತಾ ಇರಿ, ವರ್ಷ ಸೈಟ್ ಹಂಚಿಕೆ ಮಾಡ್ತೀವಿ ಅಂತ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಮುಖ್ಯಮಂತ್ರಿ ನಗರ ನಿವೇಶನ ಯೋಜನೆಯಡಿ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮದಲ್ಲಿ ಸೋಮಣ್ಣ ಮಾತನಾಡಿದ್ದು, ಗುಂಡ್ಲುಪೇಟೆಯಲ್ಲಿ 30 ವರ್ಷದಿಂದ ಯಾರಿಗೂ ನಿವೇಶನ ಹಂಚಿಕೆ ಮಾಡಿಲ್ಲ. ಇನ್ನು ಮುಂದೆ ಬಿಜೆಪಿಗೆ ವೋಟ್ ಹಾಕ್ತಾ ಇರಿ, ವರ್ಷ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಗೇಶ್ ಅವರು 22 ವರ್ಷ ಆಯ್ತು ಸೈಟ್ಗಳು ಕೊಟ್ಟು ಅಂತ, 30 ವರ್ಷ ಆಯ್ತಾ, ಇನ್ನು ವರ್ಷ ಕೊಡ್ತೀವಿ. ಬಿಜೆಪಿಗೆ ವೋಟ್ ಹಾಕ್ತಾ ಇದ್ರಿ, ವರ್ಷ ನಾವು ಕೊಡ್ತಾನೆ ಇರ್ತೀವಿ. ಇನ್ನು ವಿಧಾನಸಭೆಗೆ ಯಡಿಯೂರಪ್ಪ ವಿದಾಯ ವಿಚಾರ ಕುರಿತು ಸೋಮಣ್ಣ ಪ್ರತಿಕ್ರಿಯಿಸಿದ್ದು, ಎಲ್ಲರೂ ಒಂದು ದಿನ ವಿದಾಯ ಹೇಳಲೇಬೇಕಲ್ವಾ, ಒಂದು ಏಜ್ ಆದಮೇಲೆ ಹೋಗಲೇಬೇಕಲ್ವಾ. ದೇಶದಲ್ಲಿ ಹಿಂದೆ ಬಹುತೇಕ ಮಂದಿ ಈ ರೀತಿ ಬಂದು ಹೋಗಿದ್ದಾರೆ, ನಾವು ಕೂಡ ಮುಂದೊಂದು ದಿನ ವಿದಾಯ ಹೇಳಲೇಬೇಕು ಅಂತ ಹೇಳಿದ್ದಾರೆ. ಆಗಬೇಕಲ್ವಾ, ಒಂದು ಏಜ್ ಆದಮೇಲೆ ಎಲ್ಲರೂ ಹೋಗ್ಬೇಕಲ್ವಾ. ಇವತ್ತು ಹಂಗೆ ಹೇಳಿದ್ದಾರೆ. ಈ ದೇಶದಲ್ಲಿ ಬಹುತೇಕರು ಏನು ಹಿಂದೆ ಎಲ್ಲ ಬಂದು ಹೋಗಿದ್ದಾರೆ, ನಾವು ನೆಕ್ಸ್ಟ್ ಒಂದು ಸಾರಿ ವಿದಾಯ ಹೇಳಲೇಬೇಕು. ಪುಟ್ಟರಂಗ ಶೆಟ್ಟರು ಒಂದು ಸಾರಿ ವಿದಾಯ ಹೇಳಲೇಬೇಕು. ಯಮಕನಮರಡಿ ಮತಕ್ಷೇತ್ರದಲ್ಲಿ ರಾಜಕೀಯ ಕೆಸರುಚಾಟ ಜೋರಾಗಿದೆ. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಬಿಜೆಪಿ ಮುಖಂಡ ಮಾರುತಿ ಅಷ್ಟಗಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದ್ದು, ಸುತಗಟ್ಟಿ ಗ್ರಾಮಕ್ಕೆ ಪಾದಯಾತ್ರೆ ತಲುಪಿದಾಗ ಗಲಾಟೆ ಆಗಿದೆ. ಯಮಕನಮರಡಿ ಕಾಂಗ್ರೆಸ್ ಶಾಸಕರಾಗಿರುವಂಥ ಸತೀಶ್ ಪರ ಘೋಷಣೆಯನ್ನು ಕೂಗಿ ಪಾದಯಾತ್ರೆಗೆ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಬಿಜೆಪಿ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಧ್ವಜವನ್ನು ಹಿಡಿದು ಕಾಂಗ್ರೆಸ್ ಹಾಗೂ ಶಾಸಕ ಸತೀಶ್ ಜಾರಕಿಹೊಳಿ ಪರ ಘೋಷಣೆಯನ್ನು ಕೂಗಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಬಾರಿಸು ಕನ್ನಡ ಡಿಂಡಿಮವ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಏಕ ಭಾರತ ಶ್ರೇಷ್ಠ ಭಾರತ ಹೆಸರಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪ್ರಧಾನಿ ಮೋದಿ ಕನ್ನಡದ ಮಹನೀಯರನ್ನು ಸ್ಮರಿಸಿ ಕರ್ನಾಟಕವನ್ನು ಹಾಡಿ ಹೋಗಲಿದ್ದಾರೆ. ಕರ್ನಾಟಕವಿಲ್ಲದೆ ಭಾರತವಿಲ್ಲ, ಕರ್ನಾಟಕದ ಹನುಮಾನ್ ಇಲ್ಲದೆ ರಾಮಾಯಣವೇ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿ ಎಲ್ರಿಗೂ ಕನ್ನಡ ಕಲಿಸಿ ಅಂತ ಮೋದಿ ಹೇಳಿದರು. VISL ಕಾರ್ಖಾನೆ ಉಳಿಸಿ ಅಂತ ಆಗ್ರಹಿಸಿ ಶಿವಮೊಗ್ಗದ KSRTC ಬಸ್ ನಿಲ್ದಾಣದ ಮುಂದೆ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನು ಮಾಡಲಾಯಿತು. ಕಾರ್ಖಾನೆಗೆ ಬಂಡವಾಳ ಹಾಕದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರು ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿವಿಧ ಪಕ್ಷದ ಮುಖಂಡರು,
ಪ್ರಗತಿಪರರು, ರೈತ ಸಂಘ ಹಾಗೂ ದಲಿತ ಸಂಘಟನೆಗಳು ಸೇರಿ ಇತರರು ಭಾಗಿಯಾಗಿದ್ದರು. ಹಾವೇರಿಯಲ್ಲಿ ನಕಲಿ ಸ್ವಾಮೀಜಿಗೆ ಜನರು ಧರ್ಮದೇಟನ ಕೊಟ್ಟಿದ್ದಾರೆ. ಹಾನಗಲ್ ತಾಲೂಕಿನ ಮುಳತಳ್ಳಿ ಗ್ರಾಮದಲ್ಲಿ ಸುಳ್ಳು ಹೇಳಿ ಹಣ ದೋಚಿ ಪರಾರಿಯಾಗಿದ್ದಂಥ ಗುರುಪಾದಯ್ಯ ವೀರಕ್ತ ಮಠ ಎಂಬ ನಕಲಿ ಸ್ವಾಮೀಜಿಗೆ ಜನರು ದೇವಸ್ಥಾನದಲ್ಲಿ ಕೂಡಿ ಹಾಕಿ ಥಳಿಸಿದ್ದಾರೆ. ಧಾರವಾಡ ಮೂಲದ ವೀರಕ್ತ ಮಠದ ಸ್ವಾಮೀಜಿ ಅಂತ ಹೇಳ್ತಾ ಇದ್ದಂಥ ಫೇಕ್ ಕಾವಿದಾರಿ ಟ್ರ್ಯಾಕ್ಟರ್ಗೆ ಟ್ರೇಲರ್ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ 5 ಲಕ್ಷ ಪಡೆದು ಎಸ್ಕೇಪ್ ಆಗಿದ್ದಂತೆ. ನಿನ್ನೆ ಸ್ವಾಮೀಜಿ ಸಿಕ್ಕಿಬಿದ್ದ ಪರಿಣಾಮ ಗ್ರಾಮಕ್ಕೆ ತಂದು ಕೂಡಿ ಹಾಕಿ ಹಲ್ಲೆಯನ್ನು ಮಾಡಲಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಗುಡಿಸಲು ಬೆಂಕಿಗಾಹುತಿ ಆಗಿರುವಂಥ ಘಟನೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಹೊರಭಾಗದ ಸಾಯಿನಗರದಲ್ಲಿ ನಡೆದಿದೆ. ಆಂಧ್ರ ಮೂಲದ ಟಿ ಮಧು ಅವರಿಗೆ ಸೇರಿದಂಥ ಗುಡಿಸಲು ಬೆಂಕಿಗಾಹುತಿ ಆಗಿದೆ. ಸ್ನಾನ ಮಾಡಲಿಕ್ಕೆ ನೀರು ಕಾಯಿಸಲಿಕ್ಕೆ ಮಧು ಹೊರಗಡೆ ಬಂದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಗುಡಿಸಲು ಪಕ್ಕದಲ್ಲಿದ್ದಂಥ ಓರ್ವ ವ್ಯಕ್ತಿಗೆ ಗಾಯವಾಗಿದೆ. ದುರಂತದಲ್ಲಿ 2 ಲಕ್ಷ ರೂಪಾಯಿಯ ಹಣ, ವಾಷಿಂಗ್ ಮಿಷಿನ್ ಹಾಗೆ ಟಿವಿ ಹಾಗೂ ಇನ್ನಿತರ ಬೆಲೆ ಬಾಳುವಂಥ ವಸ್ತುಗಳು ಸುಟ್ಟು ಕರಕಲಾಗಿದೆ. ಚಾಮರಾಜನಗರದ ರಸ್ತೆಗಳ ತುಂಬ ಗುಂಡಿಗಳು ಬಿದ್ದಿವೆ. ತಮಿಳುನಾಡಿನ ಕಡೆ ಬೊಂಬಾಟ್ ರಸ್ತೆ ಇದ್ದರೆ ಕರ್ನಾಟಕ ಭಾಗದಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳು ಕಾಣಿಸ್ತಾ ಇದ್ದಾವೆ. ಚಿಕ್ಕಹೊಳೆ ಚೆಕ್ ಪೋಸ್ಟ್ನಿಂದ ತಮಿಳುನಾಡಿನ ಸಂಪರ್ಕದ ರಸ್ತೆ ಹಾಳಾಗಿದೆ. ತಾಳವಾಡಿ ಸುತ್ತಮುತ್ತಲಿನ 48 ಹಳ್ಳಿಗಳಲ್ಲಿ ಕನ್ನಡಿಗರೇ ಇದ್ದಾರೆ. ವ್ಯಾಪಾರ, ವಹಿವಾಟು, ವೈವಾಹಿಕ ಸಂಬಂಧಗಳಿಗೆಲ್ಲ ಚಾಮರಾಜನಗರ ಜಿಲ್ಲೆಯನ್ನೇ ಅವಲಂಬಿಸಿರುವಂಥ ತಾಳವಾಡಿ ಕನ್ನಡಿಗರು ತಮಗೆ ಒಳ್ಳೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ವಂದೇ ಭಾರತ್ ರೈಲಿಗೆ ಮತ್ತೆ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ. ಕಲ್ಲು ಎಸೆದ ರಭಸಕ್ಕೆ ರೈಲಿನ ಗಾಜುಗಳು ಪುಡಿಪುಡಿಯಾಗಿದೆ. ಕೆಆರ್ಪುರಂ ಹಾಗೂ ಕಂಟೋನ್ಮೆಂಟ್ ಬಳಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ರೈಲಿನಲ್ಲಿದ್ದಂಥ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ರಾಜಕೀಯ ನಿವೃತ್ತಿ ಸುಳಿವನ್ನು ಕೊಟ್ಟಿದ್ದಾರೆ. ರಾಯ್ಪುರದಲ್ಲಿ ನಡೀತಾ ಇರುವಂಥ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದಂಥ ಅವರು, ನನ್ನ ಇನ್ನಿಂಗ್ಸ್ ಭಾರತ್ ಜೋಡೋ ಯಾತ್ರೆ ಮೂಲಕ ಅಂತ್ಯವಾಗ್ತದೆ ಎನ್ನುವ ಮೂಲಕ ರಾಜಕೀಯ ನಿವೃತ್ತಿಯ ಸುಳಿವನ್ನು ಕೊಟ್ಟಿದ್ದಾರೆ. 2004 ಮತ್ತು 2009ರ ಗೆಲುವು ತೃಪ್ತಿಯನ್ನು ನೀಡಿದೆ ಅಂತ ಹೇಳಿದ್ದಾರೆ. Our victories in 2004 and 2009, along with the able leadership of Dr. Manmohan Singh ji, gave me personal satisfaction. But what gratifies me most is that my innings could conclude with the Bharat Jodo Yatra. ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ವೀರಾವೇಶದ ಭಾಷಣವನ್ನು ಮಾಡಿದ್ದಾರೆ. ಸಮಾಜವಾದಿ ಪಕ್ಷ ದೇಶದ್ರೋಹಿ ಮಾಫಿಯಾದಲ್ಲಿರುವಂಥ ಜನರನ್ನ ಸಂಸದರನ್ನಾಗಿ ಮಾಡಿತ್ತು ಅಂತ ಕಿಡಿಕಾರಿದ್ದಾರೆ. ಪ್ರಯಾಗ್ರಾಜ್ ಹತ್ಯೆ ಬಗ್ಗೆ ಮಾತನಾಡುವಾಗ ವಿಪಕ್ಷಗಳ ವಿರುದ್ಧ ಯೋಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. जब अभी आपका नाम तो नहीं लेगा, आपने के खिलाफ जवाब आ जाए। जिस माफिया के खिलाफ जो भी हो, जिसने भी किया, किसी का नाम तो नहीं लिया ना, किसी का नाम तो सच नहीं कि समाजवादी पार्टी ने उन्हें सांसद बनाया था, ये सच नहीं है। आप अपराधियों को पालेंगे। प्रदेश पार्टी किसी भी पार्टी का रहा हो, क्या चाहिए बताइए, क्या अपराधी नहीं था? किस पार्टी का था? किस पार्टी का था? आप सारे अपराधियों को पालेंगे। ವಿಶ್ವದ ಅತಿ ಉದ್ದದ ನದಿಯಾನ ಹಡಗು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗಂಗಾ ವಿಲಾಸ್ ಹಡಗು ನಾಡಿದ್ದು ಅಸ್ಸಾಂನ ದಿಬ್ರುಗಢ ತಲುಪುವ ಮೂಲಕ ತನ್ನ ಮೊದಲ ಯಶಸ್ವಿ ಪ್ರಯಾಣವನ್ನು ಪೂರ್ಣಗೊಳಿಸಲಿದೆ. ಈ ಮೂಲಕ ಗಂಗಾ ವಿಲಾಸ ಹಡಗು 50 ದಿನಗಳಲ್ಲಿ 3200 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸುವುದಂತಾಗುತ್ತೆ. ಜನವರಿ 13ರಂದು ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ಹಡಗಿಗೆ ಚಾಲನೆಯನ್ನು ಕೊಟ್ಟಿದ್ದರು. ಕಾಶಿ, ಬೋಧಗಯ ಸೇರಿದಂತೆ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳನ್ನು ಈ ಯಾನದಲ್ಲಿ ಹಡಗು ಸಂದರ್ಶಿಸಿದೆ. ಕೇಂದ್ರ ಸಚಿವ ನಿತೀಶ್ ಪ್ರಮಾಣಿಕ್ ಅವರ ಬೆಂಗಾವಲು ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥ ಘಟನೆ ಬಂಗಾಳದ ಕೋಚ್ ಬೆಹಾರ್ನಲ್ಲಿ ನಡೆದಿದೆ. ಜನರನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಅಶ್ರುವಾಯು ಸಿಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಟಿಎಂಸಿ ಮೇಲೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮದುವೆ ಶಾಸ್ತ್ರದ ವೇಳೆ ವಧು ಹೃದಯಾಘಾತವಾಗಿ ಮೃತಪಟ್ಟಂಥ ಘಟನೆ ಗುಜರಾತಿನ ಭಾವನಗರದಲ್ಲಿ ನಡೆದಿದೆ. ಭಾವನಗರದ ಭಗವಾನೇಶ್ವರ ಮಹಾದೇವ ದೇವಸ್ಥಾನದ ಮದುವೆಗೆ ಅದ್ದೂರಿ ತಯಾರಿ ನಡೆದಿತ್ತು. ಏತಾಲ್, ವಿಶಾಲ್ ಇಬ್ಬರಿಗೂ ಮದುವೆಯ ಶಾಸ್ತ್ರ ನಡೀತಾ ಇದ್ದ ವೇಳೆ ವಧು ಏಕಾಏಕಿ ತಲೆ ಸುತ್ತಿ ಬಿದ್ದಿದ್ದು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ.
ಆದರೆ ಹೇತಾಲ್ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಆದರೆ ವಧುವಿನ ಕುಟುಂಬಸ್ಥರು ದುಃಖದಲ್ಲಿದ್ದರೂ ಕೂಡ ಹೇತಾಲ್ನ ತಂಗಿಯನ್ನ ವಿಶಾಲ್ಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಕೇರಳದಲ್ಲಿ ಶೌಚ ಗುಂಡಿಗಳ ಸ್ವಚ್ಛತೆಗೆ ಬ್ಯಾಂಡಿಕೋಟ್ ರೋಬೋಟ್ ಬಂದಿದೆ. ಇದರಿಂದಾಗಿ ಪೌರ ಕಾರ್ಮಿಕರಿಗೆ ಶೌಚ ಗುಂಡಿ ಸ್ವಚ್ಛತೆ ಕೆಲಸದಿಂದ ಶೀಘ್ರದಲ್ಲೇ ಮುಕ್ತಿ ಸಿಗಲಿದೆ. ಕೇರಳ ಸರ್ಕಾರದ ಈ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಹೊಸ ಗುರುಪನಪಾಳ್ಯದ ಬಿಲಾಲ್ ಮಸೀದಿ ಎದುರಿನ ಮುನಿಚಿನ್ನಪ್ಪ ಕಲ್ಯಾಣ ಮಂಟಪದಲ್ಲಿ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಶ್ರೀ ರಾಮಲಿಂಗಾರೆಡ್ಡಿ ಹಾಗೂ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ANS ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡ ಮಕ್ಕಳ ಶಿಕ್ಷಣಕ್ಕೆ ಒಟ್ಟು 25 ಲಕ್ಷ ರೂಪಾಯಿಯನ್ನು ವಿತರಿಸಲಾಗಿದೆ. And request the student to please come and collect the check of 25 crores.